ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತಾನೆ ಅನ್ಕೊಳ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿಡೇ ಸ್ಪೆಷಲ್ ಬೈ ಡಿಸಿ. ಆ್ಯಕ್ಚುಲಿ ಇವತ್ತು ಸೂಪರ್ ಸಿಂಪಲ್ ಟೇಸ್ಟಿ ಆ್ಯಂಡ್ ಕೂಲಿಂಗ್ ಕರ್ಡ್ ರೈಸ್ ರೆಸಿಪಿ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತೇಳಿ. ಇದಕ್ಕೆ ಆ್ಯಕ್ಚುಲಿ ಭಾಳಷ್ಟು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ. ಒಂದು ಆನಿಯನ್ನು, ಒಂದೆರಡು ಮೆಣಸಿನ್ಕಾಯಿ ಇದ್ದರೆ ಸಾಕಾಗುತ್ತೆ. ಸೊ ಅವನ್ನೆಲ್ಲ ಚೆನ್ನಾಗಿ ಫಸ್ಟ್ ಕಟ್ ಮಾಡಿ ಇಟ್ಕೋಬೇಕು. ಇದಕ್ಕೊಂದು ಚಿಕ್ಕದು ಪ್ಯಾನ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಬೇಕು. ಆಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಇದರಲ್ಲಿ ತೋರಿಸಿದ್ದೀನಲ್ವ ಅಷ್ಟು ಹಾಕ್ಕೊಂಡು ಸ್ವಲ್ಪ ಬಿಡಬೇಕು. ಚಟ್ಪಟ ಅನ್ನೋ ಥರ ಆದಮೇಲೆ ಸ್ವಲ್ಪ ಶೇಂಗಾ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಇವನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಇದು ಆ್ಯಕ್ಚುಲಿ ಸಮ್ಮರ್ಗೆ ಪರ್ಫೆಕ್ಟ್ ಮೀಲ್ ಅಂತ ಅಂತಾನೆ ಹೇಳ್ಬೋದು. ನಾವು ಡಿನ್ನರ್ಗೂ ಮಾಡ್ಕೋಬೋದು, ಲಂಚ್ಗೂ ಮಾಡ್ಕೋಬೋದು. ಒಂದು ವೇಳೆ ಬಾಡಿ ಹೀಟ್ ಆಗಿದ್ರೂ ನೀವು ಮಾಡ್ಕೋಬೋದು ಇದನ್ನು. ಇದು ಎಲ್ಲ ಆಗಿದೆ ಅನಿಸುತ್ತೆ. ಸ್ವಲ್ಪ ಶೇಂಗಾ ಬೆಂದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ನಾವೇನು ಇಟ್ಕೊಂಡಿರ್ತೀವಲ್ಲ ಆನಿಯನ್ ಕಟ್ ಮಾಡಿ ಅದನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಬಿಡಬೇಕು. ಇದು ಬೇಯೋಷ್ಟ್ರೊಳಗಡೆ ಮುಂಚೆನೇ ನಾವು ಅನ್ನ ಮಾಡಿಟ್ಕೊಂಡಿರಬೇಕು. ಅದು ನೀಟಾಗಿ ಸ್ಮ್ಯಾಶ್ ಮಾಡಿಟ್ಕೋಬೇಕು. ಮೊಸರನ್ನಕ್ಕೆ ಸ್ವಲ್ಪ ಸ್ಮ್ಯಾಶ್ ಆಗಿದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಅದಕ್ಕೆ ನಾವೇನೀಗ ಒಗ್ಗರಣೆಗೆ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಸ್ವಲ್ಪ ಮೊಸರು ಹಾಕಿ, ನಿಮ್ಗೆ ಬೇಕಂದರೆ ಸ್ವಲ್ಪ ಹಾಲು ಹಾಕ್ಬೋದು, ಇಲ್ಲಾಂದರೆ ನೀರು ಹಾಕಿದ್ರೂ ಪರವಾಗಿಲ್ಲ. ಅದನ್ನ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಯಾವ ರೀತಿ ಅಂತಂದರೆ ನಿಮ್ಗೆ ಒಂಥರ ಲಿಕ್ವಿಡ್ ಥರ ಇರಬೇಕದು. ನೀವು ಅಷ್ಟು ಬೇಕಾದ್ರೆ ಹಾಲಾದರೂ ಹಾಕ್ಕೊಳ್ಳಿ, ಸ್ವಲ್ಪ ನೀರಾದರೂ ಹಾಕ್ಕೊಳ್ಳಿ. ಬಟ್ ಇದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದರ ಮೇಲೆ ಗಾರ್ನಿಷ್ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ಐ ಹೋಪ್ ಯು ಲೈಕ್ ದಿಸ್ ಸಿಂಪಲ್ ಕಂಫರ್ಟ್ ಕರ್ಡ್ ರೈಸ್ ರೆಸಿಪಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟಲ್ಲಿ ಹೇಳಿ ನೆಕ್ಸ್ಟ್ ಏನು ರೆಸಿಪಿ ಮಾಡಬೇಕು ಅಂತಂದು. ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.